ಹಲೋ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ನಾನು ರಶ್ಮಿತ್. ಪ್ರೀವಿಯಸ್ ಟ್ರೇಡಿಂಗ್ ಸೆಷನಲ್ಲಿ ನಿಫ್ಟಿಲಿ ಏನಾಯಿತು, ಅದೇ ರೀತಿ ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ಗೆ ಯಾವೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಈ ವಿಡಿಯೋ ಕೇವಲ ಒಂದು ಎಜುಕೇಷನಲ್ ಪರ್ಪಸ್ಗೋಸ್ಕರ, ಯಾವುದೇ ಟ್ರೇಡ್ ರೆಕಮೆಂಡೇಷನ್ ವಿಡಿಯೋ ಅಲ್ಲ. ಪ್ರೀವಿಯಸ್ ಟ್ರೇಡಿಂಗ್ ಸೆಷನಲ್ಲಿ ಅಗೇನ್ ನಿಫ್ಟಿಯಲ್ಲಿ ನಾವು ಡೌನ್ ಮೂವ್ನ ನೋಡ್ತೀವಿ. ನಿಫ್ಟಿ ಗ್ಯಾಪ್ ಡೌನ್ ಓಪನ್ ಆಗುತ್ತೆ, ಇಮಿಡಿಯೇಟ್ಲಿ ಡೌನ್ ಬಂದು 23,050 ಲೆವೆಲ್ಗಿಂತ ಕೆಳಗಡೆನೇ ಸಸ್ಟೈನ್ ಆಗುತ್ತೆ. ಆ ಲೆವೆಲ್ಗಿಂತ ಕೆಳಗಡೆ ಸಸ್ಟೈನ್ ಆಯಿತು ಅಂಥೇಳಿ ಒಂದಷ್ಟು ನೆಗೆಟಿವ್ ಮೂವ್ನ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ಪ್ರೀವಿಯಸ್ ಅನಾಲಿಸಿಸಲ್ಲಿ. ಅದೇ ರೀತಿ ಒಂದಷ್ಟು ಡೌನ್ ಮೂವ್ನ ಕೊಟ್ಕೊಂಡು 23,830 ಲೆವೆಲ್ ಹತ್ತಿರ ಬಂದು ಕ್ಲೋಸಿಂಗನ್ನು ಕೊಡ್ತು. ಹಾಗಿದ್ರೆ ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ಗೆ ಯಾವೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ, ಅದೇ ರೀತಿ ಯಾವುದೆಲ್ಲ ಇಂಪಾರ್ಟೆಂಟ್ ಡಾಟಾ ಪಾಯಿಂಟ್ ಇದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ ಗ್ಲೋಬಲ್ ಮಾರ್ಕೆಟನ್ನು ನೋಡಿದ್ರೆ, ಗ್ಲೋಬಲ್ ಮಾರ್ಕೆಟ್ ನೆಗೆಟಿವಲ್ಲೇ ಕ್ಲೋಸಿಂಗನ್ನು ಕೊಡ್ತು ಅಂತ ಹೇಳ್ಬೋದು. ಗಿಫ್ಟ್ ನಿಫ್ಟಿ ಕೂಡ ಫ್ಲ್ಯಾಟ್ ಟು ನೆಗೆಟಿವಲ್ಲೇ ಟ್ರೇಡನ್ನು ಮಾಡ್ತಿದೆ ನಮ್ಮ ಮಾರ್ಕೆಟ್ ಕ್ಲೋಸ್ ಆದ ನಂತರ. ಅದೇ ರೀತಿ FIDA ಡಾಟವನ್ನು ನೋಡೋದ್ರೆ ಅಗೇನ್ FI ಸೆಲ್ಲಿಂಗನ್ನು ಕಂಟಿನ್ಯೂ ಮಾಡಿದ್ದಾರೆ. ಈ ಹಿಂದೆ ಕೂಡ ಸೆಲ್ಲಿಂಗನ್ನು ಮಾಡ್ತಿದ್ರು, ಅದನ್ನೇ FIಗಳು ಮುಂದುವರಿಸಿದ್ದಾರೆ. DI ಆ್ಯಸ್ ಯೂಶುವಲ್ ಬೈಯಿಂಗನ್ನು ಮಾಡ್ತಾ ಇದ್ದಾರೆ. ಹಾಗೆ ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋವನ್ನು ನೋಡೋದಾದರೆ ಪ್ರೀವಿಯಸ್ ಟ್ರೇಡಿಂಗ್ ಸೆಷನಲ್ಲಿ ಅಗೇನ್ ನೆಗೆಟಿವ್ ಸೈಡಲ್ಲೇ ಇದೆ. ನಿಫ್ಟಿಯಲ್ಲಿ ಕೇವಲ 6 ಸ್ಟಾಕ್ಗಳು ಪಾಸಿಟಿವಲ್ಲಿದ್ದರೆ 44 ಸ್ಟಾಕ್ಗಳು ನೆಗೆಟಿವಲ್ಲಿ ಕ್ಲೋಸಿಂಗನ್ನು ಕೊಟ್ಟು, ನಿಫ್ಟಿ 500ಅಲ್ಲಿ 57 ಸ್ಟಾಕ್ಗಳು ಪಾಸಿಟಿವಲ್ಲಿದ್ದರೆ 440 ಸ್ಟಾಕ್ಗಳು ನೆಗೆಟಿವಲ್ಲಿ ಕ್ಲೋಸಿಂಗನ್ನು ಕೊಟ್ಟು ಅಂತ ಹೇಳ್ಬೋದು. ಅದೇ ರೀತಿ ಕಳೆದ ವಾರ ಯಾವೆಲ್ಲ ಇಂಡೆಕ್ಸ್ಗಳು ಯಾವ ರೀತಿ ಮೂವ್ ಆದವು ಅಂತ ನೋಡೋದರೆ, ಡಿಫೆನ್ಸ್ ಸೆಕ್ಟರ್ 4% ಡೌನ್ ಮೂವನ್ನು ಕೊಟ್ಕೊಂಡು ಕ್ಲೋಸಿಂಗನ್ನು ಕೊಡ್ತು. ಅದೇ ರೀತಿ ರಿಯಾಲಿಟಿ ಕೂಡ 4%, PSU ಬ್ಯಾಂಕ್ ಕೂಡ 4% ಡೌನ್ ಮೂವನ್ನು ಕೊಡ್ತು. ಹಾಗೆ ಒಂದಷ್ಟು ಸೆಕ್ಟರ್ಗಳು ನೆಗೆಟಿವ್ ಮೂವಲ್ಲೇ ಕ್ಲೋಸಿಂಗನ್ನು ಕೊಟ್ಟು ಅಂತ ಹೇಳ್ಬೋದು. ಅದೇ ರೀತಿ ಪಾಸಿಟಿವ್ ಕಡೆ ನೋಡಿದ್ರೆ ನಿಫ್ಟಿ 1% ಪಾಸಿಟಿವಲ್ಲಿ ಕ್ಲೋಸಿಂಗನ್ನು ಕೊಡ್ತು ಅಂತ ಹೇಳ್ಬೋದು. ಹಾಗೆ ಕ್ರೂಡ್ ಆಯಿಲ್ ಕಡೆ ಗಮನವನ್ನು ಕೊಡೋದ್ರೆ ಅಗೇನ್ ಕ್ರೂಡ್ ಆಯಿಲ್ ಪ್ರೈಸ್ ರೈಸ್ ಆಗ್ತಿದೆ. ಕರೆಂಟ್ಲಿ 99.6 ಟ್ರೇಡ್ ಆಗ್ತಾ ಇರುವಂಥದ್ದು, ಇದು ಇರುವಂಥ ಮೇನ್ ಕನ್ಸರ್ನ್. ಹಾಗೆ ರುಪಿಯನ್ನು ನೋಡಿದ್ರೆ ಅಗೇನ್ ರುಪಿ ಆಲ್ ಟೈಮ್ ಹೈಯಲ್ಲಿ ಇರುವಂಥದ್ದು 94.82 ಅಲ್ಲಿ ಟ್ರೇಡ್ ಆಗ್ತಾಯಿದೆ. ಸೊ ಇದೆಲ್ಲ ಒಂದು ಚೈನ್ ಆಗಿ ವರ್ಕ್ ಆಗ್ತಾ ಇರುವಂಥದ್ದು. ಕರೆಂಟ್ಲಿ ನಮಗೆ ಮೇ ಬಿ ಗ್ರೌಂಡಲ್ಲಿ ದೊಡ್ಡದೇನೋ ಇಶ್ಯೂ ತೋರದೇ ಇರ್ಬೋದು, ಮೇ ಬಿ ಅಲ್ಲಲ್ಲಿ ಒಂದಷ್ಟು ಗ್ಯಾಸ್ನ ಶಾರ್ಟೇಜ್ ಆಗಿರ್ಬೋದು. ಅದು ಬಿಟ್ಟರೆ ದೊಡ್ಡದಾದ ಇಶ್ಯೂ ಕರೆಂಟ್ಲಿ ತೋರ್ತಾ ಇಲ್ಲ. ಬಟ್ ಇದು ಹೀಗೆ ಮುಂದುವರೆದರೆ ಇದರ ಎಫೆಕ್ಟ್ ನೆಕ್ಸ್ಟ್ 6 ತಿಂಗಳಲ್ಲಿ 1 ವರ್ಷದಲ್ಲಿ ತೋರ್ತಾ ಬರುವಂಥದ್ದು. ಸೊ ಅದಕ್ಕೋಸ್ಕರ ಮಾರ್ಕೆಟಿಗೆ ಒಂದು ಶಾರ್ಪ್ ಆಗಿ ಡೌನ್ ಮೂವ್ನ ಕೊಡ್ತಾ ಇರುವಂಥದ್ದು. ಸೊ ಕರೆಂಟ್ಲಿ ನಾವು ನೋಡೋದರೆ ಕ್ರೂಡ್ ಆಯಿಲ್ನ ಪ್ರೈಸ್ ರೈಸ್ ಆಗ್ತಾ ಇರುವಂಥದ್ದು. ಸೊ ಇದು ದೊಡ್ಡ ಕನ್ಸರ್ನ್ ಆಗುತ್ತೆ. ನಾವೇನು ಮಾಡಬೇಕಾಗತ್ತೆ, ನಾವು ಕ್ರೂಡ್ ಆಯಿಲನ್ನು ಕಂಪ್ಲೀಟ್ಲಿ ಇಂಪೋರ್ಟ್ ಮಾಡ್ಕೊಳ್ತೀವಿ. ಮೆಜಾರಿಟಿ ಕ್ರೂಡ್ ಆಯಿಲನ್ನು ನಾವು ಇಂಪೋರ್ಟ್ ಮಾಡ್ಕೊಳ್ತೀವಿ. ಆ ರೀಸನಿಂದ ಇಲ್ಲಿ ಕ್ರೂಡ್ ಆಯಿಲ್ ಪ್ರೈಸ್ ಜಾಸ್ತಿ ಆದಾಗ ಏನಾಗುತ್ತೆ, ನಾವು ಡಾಲರನ್ನು ಕೊಟ್ಟು ಕ್ರೂಡ್ ಆಯಿಲನ್ನು ಪರ್ಚೇಸ್ ಮಾಡ್ತೀವಿ. ಸೊ ನಾವು ಹೆಚ್ಚೆಚ್ಚು ಡಾಲರ್ನ ಖರ್ಚು ಮಾಡಬೇಕಾಗತ್ತೆ, ನಮ್ಮ ರಿಸರ್ವನ್ನು ಖರ್ಚು ಮಾಡಬೇಕಾಗತ್ತೆ. ಸೊ ಹಾಗಾಗಿ ನಮ್ಮ ರಿಸರ್ವ್ ಕಡಿಮೆ ಆಗ್ತಾ ಹೋಗುತ್ತೆ. ಅದೇ ರೀತಿ ಈ ನಮ್ಮ ಡಾಲರ್ ಔಟ್ಫ್ಲೋ ಆಗ್ತಾ ಹೋಗುತ್ತೆ. ಅದೇ ರೀತಿ ಒಂದಷ್ಟು FIಗಳು ಸೆಲ್ಲಿಂಗನ್ನು ಮಾಡ್ತಾಯಿದ್ದಾರೆ. ಸೆಲ್ಲಿಂಗನ್ನು ಮಾಡಿ ಅವರು ಡಾಲರ್ ಹತ್ತ ಮೂವ್ ಆಗ್ತಾಯಿದ್ದಾರೆ. ಆ ರೀಸನಿಂದ ಡಾಲರ್ಗೆ ಒಂದಷ್ಟು ಡಿಮಾಂಡ್ ಜಾಸ್ತಿ ಆಗ್ತಿದೆ. ಸೊ ಡಾಲರ್ಗೆ ಡಿಮಾಂಡ್ ಜಾಸ್ತಿ ಆದಾಗ ಏನಾಗುತ್ತೆ, ರುಪಿ ಡಿಪ್ರಿಷಿಯೇಟ್ ಆಗುತ್ತೆ. ಸೊ ರುಪಿ ಡಿಪ್ರಿಷಿಯೇಟ್ ಆದಾಗ ಏನಾಗುತ್ತೆ, ನಾವು ಒಂದಷ್ಟು ಇಂಪೋರ್ಟನ್ನು ಮಾಡ್ಕೊಳ್ಳೋದ್ರಿಂದ ಡಾಲರಲ್ಲೇ ಪೇಮೆಂಟ್ ಮಾಡ್ತೀವಿ. ಅಗೇನ್ ಆ ಇಂಪೋರ್ಟ್ ಕಾಸ್ಟ್ ಕೂಡ ಜಾಸ್ತಿ ಆಗುತ್ತೆ. ಸೊ ಇದೆಲ್ಲವೂ ಲಿಂಕ್ ಆಗಿ ಏನಾಗುತ್ತೆ, ಇನ್ಫ್ಲೇಷನ್ ರೈಸ್ ಆಗ್ತಾ ಹೋಗುತ್ತೆ. ಇನ್ಫ್ಲೇಷನ್ ರೈಸ್ ಆದಾಗ ಏನಾಗುತ್ತೆ, ನಮ್ಮ ಸ್ಪೆಂಡಿಂಗ್ ಕಡಿಮೆ ಆಗ್ತಾ ಹೋಗುತ್ತೆ ಅಥವಾ ಪರ್ಚೇಸಿಂಗ್ ಪವರ್ ಕಡಿಮೆ ಆಗ್ತಾ ಹೋಗುತ್ತೆ. ಇದು ಡೈರೆಕ್ಟಾಗಿ ಎಕಾನಮಿ ಮೇಲೆ ಇಂಪ್ಯಾಕ್ಟನ್ನು ಬೀರುತ್ತೆ. ಈ ಇನ್ಫ್ಲೇಷನ್ ಜಾಸ್ತಿ ಆದಾಗ ಇದನ್ನು ಕಡಿಮೆ ಮಾಡಲಿಕ್ಕೆ ಗೌರ್ಮೆಂಟ್ಗಳು ಒಂದಷ್ಟು ಮೆಜರನ್ನು ತಗೊಳ್ಬೇಕಾಗತ್ತೆ. ಇದರಿಂದಾಗಿ ಅದು ಓವರ್ ಆಲ್ ಆಗಿ ಎಕಾನಮಿ ಮೇಲೆ ಇಂಪ್ಯಾಕ್ಟನ್ನು ಬೀಳುತ್ತೆ. ಸೊ ಆ ರೀಸನಿಂದ ಅದನ್ನೆಲ್ಲ ಡಿಸ್ಕೌಂಟನ್ನು ಮಾಡಲಿಕ್ಕೆ ಸ್ಟಾಕ್ ಮಾರ್ಕೆಟಲ್ಲಿ ಈಗ ಅದು ಮುಂದಿನ ಲಾಂಗ್ ಟರ್ಮ್ ಎಫೆಕ್ಟನ್ನು ಡಿಸ್ಕೌಂಟನ್ನು ಮಾಡಿಕೊಂಡು ಈಗ ಒಂದು ಡೌನ್ ಮೂವನ್ನು ಕೊಡ್ತಾ ಇರುವಂಥದ್ದು. ಸೊ ಇದು ಇನ್ನೊಂದಷ್ಟು ದಿನ ಮುಂದೆ ಹೋಯಿತು ಅಂತ ಹೇಳಿದ್ರೆ ಇವೆಲ್ಲವೂ ನಮಗೆ ದೊಡ್ಡದಾದ ಎಫೆಕ್ಟನ್ನು ನೆಕ್ಸ್ಟ್ ಮುಂದೆ ಬರುವ ದಿನಗಳಲ್ಲಿ ಕೊಡ್ತಾ ಹೋಗುತ್ತೆ. ಸೊ ಆ ರೀಸನಿಂದ ನಾವು ನಮ್ಮ ಸ್ಟಾಕ್ ಮಾರ್ಕೆಟಲ್ಲಿ ಒಂದು ಶಾರ್ಪ್ ಆದ ಡೌನ್ ಮೂವನ್ನು ನಾವು ನೋಡ್ತಾ ಇದ್ವಿ. ಈ ಒಂದು ಗ್ರೌಂಡಲ್ಲಿ ನಮಗೆ ದೊಡ್ಡದಾದ ಎಫೆಕ್ಟ್ ತೋರದೇ ಇದ್ದರೂ ನೆಕ್ಸ್ಟ್ ಲಾಂಗ್ ಟರ್ಮಲ್ಲಿ ಅದರ ಎಫೆಕ್ಟ್ ದೊಡ್ಡದಾಗ್ತಾ ಹೋಗುತ್ತೆ. ಯುದ್ಧ ಮುಂದುವರಿತಾ ಹೋದಾಗೆ ಇದು ನಮ್ಮ ಮೇಲೆ ನೆಗೆಟಿವ್ ಇಂಪ್ಯಾಕ್ಟನ್ನು ಕೊಡ್ತಾ ಹೋಗುತ್ತೆ. ಆ ರೀಸನಿಂದ ಮಾರ್ಕೆಟಲ್ಲಿ ಒಂದು ಶಾರ್ಪ್ ಡೌನ್ ಮೂವನ್ನು ನೋಡ್ತಾ ಇದ್ದೀವಿ. ಸೊ ಹಾಗಿದ್ರೆ ನೆಕ್ಸ್ಟ್ ಯಾವೆಲ್ಲ ಲೆವೆಲ್ಗಳು ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ನೋಡೋದ್ರೆ, ಸೊ ಆ್ಯಸ್ ಆಫ್ ನೋ ಲೆವೆಲ್ಗಳಿಗೆ ಹೆಚ್ಚು ವ್ಯಾಲ್ಯೂ ಇಲ್ಲ. ಬಟ್ ನೋಡೋದಾದ್ರೆ ಈ ವೀಕ್ ಒಂದು ಅಪ್ ಮೂವನ್ನು ಕೊಡುವಂಥ ಪ್ರಯತ್ನವನ್ನು ಆಗುತ್ತೆ. ಬಟ್ ಅಗೇನ್ ಲೋವರ್ ಲೆವೆಲಲ್ಲಿ ಬಂದು ಕ್ಲೋಸಿಂಗನ್ನು ಕೊಡ್ತು. ವೀಕ್ಲಿ ಚಾರ್ಟನ್ನು ನಾವು ನೋಡ್ತಾ ಇದ್ದೀವಿ. ಕಳೆದ ವಾರ ಕೂಡ ಅಷ್ಟೇ ಒಂದು ಅಪ್ ಮೂವನ್ನು ಕೊಡುವಂಥ ಪ್ರಯತ್ನ ಮಾಡುತ್ತೆ. ಅಗೇನ್ ಲೋವರ್ ಲೆವೆಲಲ್ಲಿ ಬಂದು ಕ್ಲೋಸಿಂಗನ್ನು ಕೊಡುತ್ತೆ. ಸೊ ಹಾಗಾಗಿ ಕಳೆದ 2 ವಾರದಿಂದ ಒಂದೇ ರೀತಿಯ ಆ್ಯಕ್ಟನ್ನು ಮಾಡ್ತಾ ಇರುವಂಥದ್ದು. ಸೊ ಅಪ್ ಹೋಗುವಂಥ ಪ್ರಯತ್ನ ಆಗುತ್ತೆ, ಅಗೇನ್ ಲೋವರ್ ಸೈಡ್ ಬಂದು ಕ್ಲೋಸಿಂಗನ್ನು ಕೊಡುತ್ತೆ. ಈ ವೀಕ್ ಕೂಡ ಪ್ರೀವಿಯಸ್ ವೀಕ್ನ ಲೋವನ್ನು ಬ್ರೇಕ್ ಮಾಡುತ್ತೆ, ಒಂದು ನೆಗೆಟಿವ್ ಕ್ಲೋಸಿಂಗನ್ನೇ ಕೊಟ್ಟಿದೆ ಅಂತ ಹೇಳ್ಬೋದು. ಸೊ ಇಂಪಾರ್ಟೆಂಟ್ ಇರುವಂಥದ್ದು ಈ 22,500 ಝೋನ್ ಇಂಪಾರ್ಟೆಂಟ್ ಆಗುತ್ತೆ. ಆ ಲೆವೆಲ್ಗಿಂತ ಕೆಳಗಡೆ ಅಗೇನ್ ಸಸ್ಟೈನ್ ಆಗ್ತಾ ಇತ್ತು ಅಂತೇಳಿ ನೆಗೆಟಿವ್ ಆಗುತ್ತೆ. ಅದೇ ರೀತಿ ಈ ಹೈಕ್ಕಿಂತ ಮೇಲೆ ಸಸ್ಟೈನ್ ಆಗಬೇಕಾಗುತ್ತೆ. ಕರೆಂಟ್ ವೀಕ್ನ ಹೈ ಏನಾಗುತ್ತೆ 23,500 ಲೆವೆಲ್ಗಿಂತ ಮೇಲೇ ಒಂದಷ್ಟು ಸಸ್ಟೈನ್ ಆಗ್ತಾ ಇತ್ತು ಅಂತೇಳಿ ಒಂದಷ್ಟು ಪಾಸಿಟಿವ್ ಮೂವ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅದೇ ರೀತಿ ಡೈಲಿ ಚಾರ್ಟನ್ನು ಅಬ್ಸರ್ವ್ ಮಾಡೋದರೆ, ಡೈಲಿ ಚಾರ್ಟಲ್ಲಿ ಅಗೇನ್ ಒಂದು ಲೋವರ್ ಲೋ ಸ್ಟ್ರಕ್ಚರೇ ಕಂಟಿನ್ಯೂ ಆಗ್ತಾ ಇರುವಂಥದ್ದು. ಈ ಹಿಂದೆ ಎಕ್ಸ್ಪ್ಲೇನ್ ಮಾಡಿದಾಗೆ ಕ್ಲಿಯರ್ ಆಗಿ ಒಂದು ಲೋವರ್ ಲೋ ಸ್ಟ್ರಕ್ಚರೇ ಕಂಟಿನ್ಯೂ ಆಗ್ತಿದೆ. ಅದೇ ರೀತಿ ಒಂದು ಗ್ಯಾಪ್ನ ಮುಖಾಂತರ
ಈ ಸ್ಟ್ರಕ್ಚರ್ ಫಾರ್ಮ್ ಆಗ್ತಾ ಇರುವಂಥದ್ದು. ಸೊ ಕರೆಂಟ್ಲಿ ಇರುವಂಥ ಸ್ವಿಂಗ್ ಹೈ ಯಾವುದಾಗುತ್ತೆ, ಈ 23,450 500 ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ. ಈ ಹಿಂದೆ ನಾವು ನೋಡ್ಬೋದು ಒಂದು ಅಪ್ ಮೂವ್ನ ಕೊಡ್ತಾ ಇತ್ತು. ಅಪ್ ಮೂವ್ನ ಕೊಟ್ಟಾಗ ಒಂದು ಗ್ಯಾಪ್ನ ಮುಖಾಂತರ ಗ್ಯಾಪ್ ಡೌನ್ ಓಪನ್ ಆಗುತ್ತೆ, ಅಪ್ ಹೋಗುತ್ತೆ, ರಿಜೆಕ್ಟ್ ಆಗುತ್ತೆ, ಅಗೇನ್ ಒಂದು ಅಪ್ ಹೋಗುತ್ತೆ, ರಿಜೆಕ್ಟ್ ಆಗುತ್ತೆ, ಅಗೇನ್ ಗ್ಯಾಪ್ ಡೌನ್ ಓಪನ್ ಆಗುತ್ತೆ, ನೆಕ್ಸ್ಟ್ ರಿವರ್ಸಲ್ ಮಾಡುತ್ತೆ. ಎಕ್ಸಾಕ್ಟ್ಲಿ ಈ ಹೈ ಝೋನ್ ಹತ್ರ ಒಂದು ರಿಜೆಕ್ಷನ್ ಮಾಡಿಕೊಂಡು ಅಗೇನ್ ಈಗ ಡೌನ್ ಮೂವ್ನ ಕೊಡ್ತಾ ಇರುವಂಥದ್ದು. ಸೊ ಹಾಗಾಗಿ ನೆಕ್ಸ್ಟ್ ಅಟ್ಲೀಸ್ಟ್ ಈ ಲೆವೆಲ್ 23,450 500 ಲೆವೆಲ್ಗಿಂತ ಮೇಲೆ ಒಂದು ಕ್ಲೋಸಿಂಗನ್ನು ಕೊಡಬೇಕಾಗತ್ತೆ. ಡೈಲಿ ಚಾರ್ಟಲ್ಲಿ ಒಂದಷ್ಟು ಪಾಸಿಟಿವ್ ಕಡೆ ಟರ್ನ್ ಆಗಬೇಕು ಅಂತ ಹೇಳಿದ್ರೆ ಆಗ ಮಾತ್ರ ಒಂದಷ್ಟು ಪಾಸಿಟಿವ್ ಮೂವ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅದೇ ರೀತಿ ಲೋವರ್ ಲೆವೆಲ್ಲಿ ಇಂಪಾರ್ಟೆಂಟ್ ಇರುವಂಥದ್ದು 22,450 500 ಝೋನ್ ಏನಾಗುತ್ತೆ ಅದು ನೆಕ್ಸ್ಟ್ ಇಂಪಾರ್ಟೆಂಟ್ ಆದ ಲೆವೆಲ್ ಆಗುತ್ತೆ ಅಂತ ಹೇಳ್ಬೋದು. ಅದನ್ನು ಬ್ರೇಕ್ ಮಾಡ್ತು ಅಂತ ಹೇಳಿದ್ರೆ ಅಗೇನ್ ಈ ಲೋವರ್ ಲೋ ಸ್ಟ್ರಕ್ಚರ್ ಕಂಟಿನ್ಯೂ ಆಗುತ್ತೆ. ಸೊ ಆ್ಯಸ್ ಆಫ್ ನಾವು ನೋಡಿದಾಗ ಸ್ಟ್ರಕ್ಚರ್ ಅಗೇನ್ ನೆಗೆಟಿವ್ ಇದೆ. ಈ ಲೋವರ್ ಲೋ ಸ್ಟ್ರಕ್ಚರ್ ಕಂಟಿನ್ಯೂ ಆಗುವಂಥ ಸಾಧ್ಯತೆಯನ್ನೇ ಹೆಚ್ಚು ಮಾಡ್ತದೆ ಇನ್ ಕೇಸ್ ಏನಾದರೂ ಪಾಸಿಟಿವ್ ನ್ಯೂಸ್ ವಾರ್ ಕಡೆಯಿಂದ ಬರಲಿಲ್ಲ ಅಂತ ಹೇಳಿದೆ. ಇಮಿಡಿಯೇಟ್ಲಿ ಮಂಡೆಗೆ ಯಾವ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾವು 15 ಮಿನಿಟ್ ಚಾರ್ಟನ್ನು ಅಬ್ಸರ್ವ್ ಮಾಡೋದಾದರೆ ಮಂಡೆಗೆ ಹೈಯರ್ ಲೆವೆಲಲ್ಲಿ 23,050 ಝೋನ್ ಒಂದು ಇಂಪಾರ್ಟೆಂಟ್ ಆದ ಝೋನ್ ಆಗಿ ಆ್ಯಕ್ಟ್ ಮಾಡುತ್ತೆ ಅಂತ ಹೇಳ್ಬೋದು. ಈ ಝೋನ್ ಒಂದು ಇಂಪಾರ್ಟೆಂಟ್ ಆದ ಝೋನ್ ಆಗಿ ಆ್ಯಕ್ಟ್ ಮಾಡುತ್ತೆ. ಪ್ರೀವಿಯಸ್ ಟ್ರೇಡಿಂಗ್ ಸೆಷನಲ್ಲಿ ಗ್ಯಾಪ್ ಡೌನ್ ಓಪನ್ ಆಗುತ್ತೆ, ಬ್ರೇಕ್ ಮಾಡುತ್ತೆ, ಬ್ರೇಕ್ ಮಾಡಿ ಇಲ್ಲಿ ಒಂದಷ್ಟು ಕನ್ಸಾಲಿಡೇಷನ್ ಅಥವಾ ಒಂದು ರಿವರ್ಸಲ್ ಮೂವನ್ನು ಕೊಡುವಂಥ ಪ್ರಯತ್ನ ಮಾಡುತ್ತೆ, ಬಟ್ ಅಗೇನ್ ಫೇಲ್ ಆಗಿ ಡೌನ್ ಬರುತ್ತೆ. ಸೊ ಹಾಗಾಗಿ ಇನ್ ಕೇಸ್ 23,050 ಲೆವೆಲ್ಗಿಂತ ಮೇಲೇ ಸೆಷನ್ ಆಗ್ತಾ ಇತ್ತು ಅಂತೇಳಿ ನೆಕ್ಸ್ಟ್ ಟ್ರೇಡಿಂಗ್ ಸೆಷನಲ್ಲಿ ಮೇ ಬಿ ಒಂದು ಪಾಸಿಟಿವ್ ಮೂವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ಬೋದು. ಅದೇ ರೀತಿ ಲೋವರ್ ಲೆವೆಲಲ್ಲಿ ಇಂಪಾರ್ಟೆಂಟ್ ಇರುವಂಥದ್ದು 22,750 ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ. ಈ ಝೋನ್ ಇಂಪಾರ್ಟೆಂಟ್ ಆಗುತ್ತೆ. ಈ ಹಿಂದೆ ಇಲ್ಲಿಂದ ಒಂದು ಮೂವನ್ನು ಕೊಡುವಂಥ ಪ್ರಯತ್ನ ಮಾಡಿತ್ತು. ಅದನ್ನು ಬ್ರೇಕ್ ಮಾಡೋದು ಅಂತ ಹೇಳಿದ್ರೆ 22,600 ನೆಕ್ಸ್ಟ್ 500 ಲೆವೆಲ್ ನಮ್ಮ ನೆಕ್ಸ್ಟ್ ಲೆವೆಲ್ ಆಗುತ್ತೆ ಲೋವರ್ ಲೆವೆಲಲ್ಲಿ. ಸೊ ಲೋವರ್ ಲೆವೆಲಲ್ಲಿ ಈ ಸಪೋರ್ಟನ್ನು ನಾವು ವಾಚ್ ಮಾಡಬೇಕಾಗತ್ತೆ ನೆಕ್ಸ್ಟ್ ಟ್ರೇಡಿಂಗ್ ಸೆಷನಲ್ಲಿ. ಹಾಗೆ ಓಪನ್ ಇಂಟ್ರೆಸ್ಟ್ ಡಾಟಾವನ್ನು ನೋಡೋದ್ರೆ ಅಗೇನ್ ಹೈಯರ್ ಲೆವೆಲಲ್ಲಿ 23,000 ಕಾಲಲ್ಲಿ ಹೈಯೆಸ್ಟ್ ಪ್ರೀವಿಯಸ್ ಟ್ರೇಡಿಂಗ್ ಸೆಷನ್ ರೈಟಿಂಗ್ ಆಯಿತು ಅಂತೇಳಿ ಒಂದಷ್ಟು ಪುಟ್ಟಲ್ಲಿ ಕೂಡ ರೈಟಿಂಗ್ ಇದೆ, ಬಟ್ ಅದು ಕವರಿಂಗ್ ಆಗ್ತಿದೆ. ಸೊ ಹಾಗಾಗಿ 23,000 ಸೊ ಹಾಗಾಗಿ 23,750 ಲೆವೆಲ್ಗಿಂತ ಕೆಳಗಡೆನೇ ಸಸ್ಟೇನ್ ಆಗ್ತಾ ಇತ್ತು ಅಂತೇಳಿ ಈ 23,000 ಪುಟ್ಟಲ್ಲಿ ಹ್ಯೂಜ್ ಕವರಿಂಗ್ ಆಗುತ್ತೆ, ಅದು ನೆಗೆಟಿವ್ ಮೂವ್ಗೆ ಕಾರಣ ಆಗುತ್ತೆ. ಅದೇ ರೀತಿ 23,050 ಲೆವೆಲ್ಗಿಂತ ಮೇಲೆ ಸಸ್ಟೇನ್ ಆಗ್ತಾ ಇತ್ತು ಅಂತೇಳಿದ್ರೆ ಪ್ರೀವಿಯಸ್ ಟ್ರೇಡಿಂಗ್ ಸೆಷನಲ್ಲಿ ಏನೇನು ಕಾಲಲ್ಲಿ ರೈಟಿಂಗ್ ಆಗಿದೆ ಅದರಲ್ಲಿ ಕವರಿಂಗ್ ಬರುತ್ತೆ, ಆಗ ಒಂದಷ್ಟು ಮೂಮೆಂಟನ್ನು ನಾವು ಹೈಯರ್ ಲೆವೆಲಲ್ಲಿ ನೋಡುವಂಥ ಸಾಧ್ಯತೆ ಇದೆ. ಇದಿಷ್ಟು ಈ ವಿಡಿಯೋದಲ್ಲಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿ ಲೈಕ್ ಮಾಡಿ, ನಿಮ್ಮ ಸಜೆಷನ್ಸನ್ನು ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.